ಹಾಂ ಸಿ ಬಿ ನಿಂತ್ಕೊಳ್ಳ ನೋಡ್ರಿ ಸಿ ಬಿದು ಗಾಡಿ ಇದೆ, ಹೊಸ ಗಾಡಿ ತೊಗೊಂಡಿದ್ದಾನೆ ನಮ್ಮ ಸಿ ಬಿ ಅವರು 350 ಕ್ಲಾಸಿಕ್. ಸರಿ ಈ ಕಡೆ ಬಾ ಒಂದು ನಿಮಿಷ ನೋಡ್ರಿ, ರಾಯಲ್ ಎನ್ಫೀಲ್ಡ್ 350 ಮೀಟಿಯೋರ್ ಅಂತ. ಸ್ವಲ್ಪ ಝೂಮ್ ಹಾಕ್ತೀನಿ, ಝೂಮ್ ಹಾಕಿ ಇಲ್ಲಿ ನೋಡಿ. ಇಂಜಿನ್ನು ಇದ್ರದ್ದು ಇಂಜಿನ್ ಬಂದ್ಬಿಟ್ಟು ಸಿಂಗಲ್ ಸಿಲಿಂಡ್ರ್ ಇಂಜಿನ್ನು, ಬಟ್ 4 ಸ್ಟ್ರೋಕ್ ಇದು ಇರುತ್ತೆ. ಮತ್ತು ಓಪನ್ ಇರೋದ್ರಿಂದ ಇದು ಏರ್ ಕೂಲ್ಡ್ ಕೊಟ್ಟಿರ್ತಾನೆ. ಯೂಶ್ವಲಿ ಇವಾಗ ಬರೋ ಬೈಕ್ಗಳಿಗೆಲ್ಲ ನೀವು ನೋಡ್ಬೋದು. ಇದಕ್ಕೆಲ್ಲ KTM ಇದೆಲ್ಲ ಪಕ್ಕದಲ್ಲಿ ಯಾವುದೋ ನಿಂತಿದೆ, ಈ ಥರ ಆಯಿಲ್ ಕೂಲ್ಡ್ ಕೊಟ್ಟಿರ್ತಾನೆ. ಬಟ್ ಇದಕ್ಕೆ ಏರ್ ಕೂಲ್ಡ್, ಓಪನ್ ಏರಲ್ಲೇ ಕೂಲ್ ಆಗುತ್ತೆ ಇಂಜಿನು. ಮತ್ತು ಇದರದ್ದು 350cc ಇಂಜಿನು. ಮ್ಯಾಕ್ಸಿಮಮ್ ಪವರು ಹಾರ್ಸ್ ಪವರು 20 ಹಾರ್ಸ್ ಪವರ್ ಇರುತ್ತೆ. ಅಂದರೆ 20 ಕುದುರೆಗಳ ಶಕ್ತಿ ಏನೋ ಬಂದಿರುತ್ತೆ. ಈ 20 ಕುದುರೆ ಜೊತೆಗೆ ಇದೊಂದು ಕುದುರೆ ಇದೆ, ಇಲ್ಲೊಂದು 20 ಕುದುರೆ ಜೊತೆ ಇದೊಂದು 20 ಕುದುರೆ ಶಕ್ತಿಯನ್ನು ಹೊಂದಿದೆ. ಅಯ್ಯೋ ಅದು ವೆರಿ ಇಂಪಾರ್ಟೆಂಟ್ ಅಲ್ಲಮ್ಮ. ಮತ್ತು ಟಾರ್ಕ್ ಇದು 27 Nm ಟಾರ್ಕ್, ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ ಇದ್ರದ್ದು. ಸಸ್ಪೆನ್ಷನ್ ಅದು ನಿಮ್ಗೆ ಗೊತ್ತಿರೋಂಗೆ. ಮತ್ತು ಇದು ಫ್ರಂಟ್ ವೀಲು 19 ಇಂಚು ಇದಿರುತ್ತೆ, ಬ್ಯಾಕ್ ವೀಲು ಸ್ವಲ್ಪ 17 ಇಂಚಸ್ಸೇ ಇರುತ್ತೆ, ಸ್ವಲ್ಪ ಚಿಕ್ಕದಿರುತ್ತೆ. ಸೊ ಅದಕ್ಕೆ ಈ ಗಾಡಿ ಸ್ವಲ್ಪ ಕ್ರೂಸಿಂಗ್ಗೆ ತುಂಬ ಚೆನ್ನಾಗಿ ಲಾಂಗ್ ಜರ್ನಿ ಆರಾಮದಾಯಕವಾಗಿ ಓಡಾಡ್ಸೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೋರ್ ಓವರ್ ಏನಂದರೆ ಗಾಡಿದ ಔಟ್ಲುಕ್ ಈ ಥರ ಇದೆ. ಸೊ ಮೋರ್ ಓವರ್ ಅದೇ ಕ್ರೂಸಿಂಗ್ ಯೂಸ್ ಆಗುತ್ತೆ ಅಂದ್ವಲ್ಲ. ಸೊ ಅದಕ್ಕೆ ಇವಾಗ ನಾವು ಕಚ್ಚಾ ರೋಡಲ್ಲಿ ಬಂದ್ರೂ ಕೂಡ ರೈಡ್ ಮಾಡೋರಿಗೆ ಏನೂ ತೊಂದರೆ ಅನಿಸಲ್ಲ. ಸ್ವಲ್ಪ ಹಿಂದ್ಗಡೆ ರೈಡರ್ಗೇನು ಅನಿಸಲ್ಲ, ಪಿಲ್ಲೋನ್ ಸೀಟ್ ಇರುತ್ತಲ್ಲ, ಹಿಂದ್ಗಡೆ ಕೂತಿರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಬೇರೆ ರೋಡ್ ಚೆನ್ನಾಗಿದ್ದಾಗ ಬ್ಯಾಕ್ ರೆಸ್ಟ್ ಕೊಟ್ಟಿರೋದ್ರಿಂದ ಇದಕ್ಕೆ ತುಂಬ ಸ್ವಲ್ಪ ಸಪೋರ್ಟಿವ್ ಇರುತ್ತೆ. ಲೇಡೀಸ್ಗೆಲ್ಲ ಸ್ವಲ್ಪ ಓಡಾಡಿಸೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೊಂದು ವಿಂಡ್ ಸ್ಕ್ರೀನ್ ಬರುತ್ತೆ ಹಿಂದೆ, ಮುಂದೆ ವಿಂಡ್ ಕವರ್ ಆಗೋ ಥರ ಅದೊಂದು. ಇದು ನಮ್ಮ CB ಅವರ ಹೊಸ ಬೈಕ್ನ ವಿಶೇಷತೆಗಳು. ಇವತ್ತು ಪ್ರಥಮ ಬಾರಿಗೆ ಅವರು ಇನ್ನೊಂದು ವಿಷಯ ಏನಂದರೆ, ಪ್ರಥಮ ಬಾರಿಗೆ ನಮ್ಮೊಂದಿಗೆ ಬಂದಿದ್ದಾರೆ. ಅದು ಹೊಸ ಬೈಕಲ್ಲಿ ಫಸ್ಟ್ ಜರ್ನಿ ನಮ್ಮೊಂದಿಗೆ ಆಗಿದೆ, ಲಾಂಗ್ ರೈಡು. ನಾವು ಹೊಗೇನಕಲ್ ಫಾಲ್ಸಿಗೆ ಬಂದಿದ್ದೀವಿ ಇವತ್ತು. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ, ಬ್ಯಾಕ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಇಲ್ಲ. ಓಕೆ, ಇನ್ನೊಂದು ಏನು ಹೇಳ್ಬೇಕಂದ್ರೆ, ಏನು ಹೇಳಕ್ಕೆ ಬಂದೆ ನೆನಪು. ಎಸ್, ಐ ರಿಮೆಂಬರ್ ದ್ಯಾಟ್. ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇದ್ದೀನಿ ಶಶಿ ಜೊತೆ. ಯಾಕಂದರೆ ಫಸ್ಟ್ ನ್ಯೂ ಬೈಕ್ ತೊಗೊಂಡ್ಮೇಲೆ ಫಸ್ಟ್ ಲಾಂಗ್ ಜರ್ನಿ. ಇವಾಗ ಬಂದ್ಬಿಟ್ಟು 700 ಕಿಲೋಮೀಟ್ರ್ ಓಡಿದೆ ಗಾಡಿ. ಸೊ ಅದು ಇಲ್ಲಿ ಬಂದಮೇಲೆ 750 ಐ ಥಿಂಕ್ ರೀಚ್ ಆಗಿದೆ ಆಗಿರುತ್ತೆ ಅನ್ಸುತ್ತೆ. ಟ್ರಿಪ್ ಒಂದು ಸೆಟ್ ಮಾಡಲಿಲ್ಲ ನೋಡಿ, ಹೋಗ್ಬೇಕಾದ್ರೆ ನೆನ್ಪು ಮಾಡೋದು, ಟ್ರಿಪ್ ಸೆಟ್ ಮಾಡಬೇಕು. ಅದೊಂದು ಅವಾಗ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್. ಆಲ್ಮೋಸ್ಟ್ 70-80 ಕಿಲೋಮೀಟ್ರ್ ಆಗುತ್ತೆ ಆರಾಮ್ಸೆ, ಈಸಿಯಾಗಿ. 80 ಕಿಲೋಮೀಟ್ರ್ ಈಸಿಯಾಗಿ ಆಗುತ್ತೆ. ಒಂದು ಜರ್ನಿ ಅಂದರೆ ಹೆಂಗೆ ಗೊತ್ತಾ, ವಿಂಟರ್ ಸೀಸನ್ ಮಾಡೋದು ಭಾಳ ಇನ್ನೂ ಸಂತೋಷ ಆಗುತ್ತೆ, ಭಾರಿ ಉತ್ತಮ. ನೀವೆಲ್ಲ ಬಂದರೆ ಸುಂದರವಾಗಿ ಕಾಣುತ್ತೆ. ನಾವು ಲಾಸ್ಟ್ ಟೈಮ್ ಬಂದಿರೋದು ಹೆಂಗಂದರೆ ವಿಂಟರ್ ಸೀಸನ್ ಬಂದಿರೋದ್ರಿಂದ ಫುಲ್ಲು ನೋಡೋಕೆ ಅಟ್ಮಾಸ್ಫಿಯರ್ ಗ್ರೀನ್ ಆಗಿತ್ತು ನೋಡೋಕೆ. ಸೊ ಅದಕ್ಕೋಸ್ಕರ ಅದು ಅವಾಗ ನೋಡೋಕೆ ಭಾಳ ಚೆನ್ನಾಗಿತ್ತು. ಮಳೆ ಇತ್ತು ಅವಾಗ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬಂದ್ಬಿಟ್ಟು ಎಲ್ಲ ಡ್ರೈ ಆಗಿಬಿಟ್ಟಿದೆ. ಡ್ರೈ ಏನಕ್ಕಾಗಿದೆ ಅಂದರೆ ಇಲ್ಲಿ ಇವಾಗ ಸಮ್ಮರ್ ಸೀಸನ್. ಸೊ ಅದಕ್ಕೋಸ್ಕರ ಯಾವುದು ಇಲ್ಲಿ ಮಳೆ ಇಲ್ಲದ್ರಿಂದ ಫುಲ್ಲು ಗಿಡ ಮರಗಳು ಒಣಗಿ ನಿಂತ್ಕೊಂಡಿದ್ದಾವೆ. ಇವಾಗ ಬಂದ್ಬಿಟ್ಟು ನಾವು ಇಬ್ಬರು ಏನಕ್ಕೆ ಹೋಗ್ತಿದ್ವಿ ಅಂದರೆ, ಲೆಟ್ಸ್ ಮೂವ್ ಟು ಏನದು ಕಾವೇರಿ ರಿವರ್ ಹೊಗೇನಕಲ್ ಮಸಾಜ್, ಥಾಯ್ಲ್ಯಾಂಡ್ ಮಸಾಜ್. ಪ್ಲಾನೆಡ್ ಬೋತಾರ ಶಶಿಧರ್ and Vasmani and myself. Is very famous on Thailand massage. Planned on camera, front side camera. Yes. So அதுதான் இருக்கா தமிழ்ல சொல்லுங்க. அது இப்போ வந்து என்னென்னா, நாங்கள் வந்து பிளான் பண்ணது என்னென்னா, இப்போ தாய்லாண்டு மெசேஜ் இருக்குது. தாய்லாண்டு மெசேஜ் முடிச்சுட்டு அதுக்கப்புறம் குளிச்சுட்டு தண்ணியில் குளிச்சுட்டு அதுக்கப்புறம் வந்து திருப்பி ஒசூர் போகிறதுக்கு பிளான் பண்ணுற மாதிரி பிளான் பண்ணியிருக்கோம். பார்க்கலாம் என்ன ஆகுதுன்னு. ஆஸ் பாசிபிள் இப்போ வந்து டைம் என்னென்னா 1:15. அதுக்குள்ளே நான் வந்து 2-3 மணிக்குள்ளே எல்லாம் முடிக்கணும். பட் அங்கே போய் வந்து ஆயில் போட்டு அடிப்ப பாரு சசிதரன் தெரியாது, எனக்கு தெரியும். ஆல்ரெடி பண்ணியிருக்க வரல ஒன் டைம்.
லாஸ்ட்டாக வந்திருக்கும்போது அப்பா 1 டைம் 2 டைம்ஸ் பண்ணியிருக்கேன் நினைக்கிறேன். ஐ திங்க்ஸ் எனக்கு அவ்வளோ இது இல்லை. ஐ திங்க் ஸோ வயசாச்சு இல்லை, ஸோ அதெல்லாம் அது மைண்டில் வந்து ரிமெம்பர் பண்ண முடியாது. அதான் மறந்துச்சு வச்சுக்கோ, கிண்டல் பண்ணுவாங்க ஃப்ரெண்ட்ஸ் வந்து, ஞாபகம் வர மாட்டேது, இல்லைடா வயசாச்சு அதனால் இன்னும் இந்த ஞாபகம் வர மாட்டேதுன்னு சொல்லுவாங்க. ஸோ அதுக்காக தான் சசிதரன் கூட வந்து 2 பேர் பேசிகிட்டு இருந்தோம். எதுவும் ஞாபகம் வர மாட்டேது சசி அப்படின்னு சொல்லும்போது, எல்லாம் ஏஜ் ஆச்சு அதனால் இந்த இப்படி ஆகுதான்னு சொல்கிறாங்க. ஓகே கிண்டல் பண்ணுங்க அப்படின்னு நான் சொல்லுவேன் வந்து. ஓகே 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 கம் லெட்ஸ் மூவ் டு மசாஜ் தாய்